ಓಕೆ, ಸೊ ನಿಮ್ ಪ್ರಾಜೆಕ್ಟ್ ಬಂದ ಇಟ್ ಇಸ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಹೆಸರು ಮೇಲೆ ಗೊತ್ತಾಗ್ತದೆ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದ್ರೆ ಕಾಲೇಜ್ನಾಗ ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್, ಭಾಳ ಟೈಪ್ ಆಫ್ ಆಕ್ಟಿವಿಟೀಸ್ ಅವ ರೀ. ಆ ಆಕ್ಟಿವಿಟೀಸ್ನಾಗ ಕೆಲವೊಂದು ಆಕ್ಟಿವಿಟೀಸ್ಗಳನ್ನ ನಾವಿಲ್ಲಿ ಮಾನಿಟರ್ ಮಾಡ್ಲಿಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಅದ್ರ ಸಲಗ ಈ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು. ಈ ಅಪ್ಲಿಕೇಶನ್ ನಾವು ಏನೇನು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ ಮೇನ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಟೂ ಇನ್ಫಾರ್ಮೇಶನ್ಸ್. ಒಂದು ಸ್ಟೂಡೆಂಟ್ ಅಟೆಂಡೆನ್ಸ್ ಸಿಸ್ಟಮ್ ಮೇಂಟೈನ್ ಮಾಡ್ಲಿಕ್ಕತ್ತೀವಿ, ಪ್ಲಸ್ ಇನ್ನೊಂದು ಏನಂತಂದ್ರೆ ಸ್ಟೂಡೆಂಟ್ ಇಂದ ಮಾರ್ಕ್ಸ್ ಇನ್ಫಾರ್ಮೇಶನ್ ಮೇಂಟೈನ್ ಮಾಡ್ಲಿಕ್ಕೆ ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಹಾಕ್ಲಿಕ್ಕೆ. ಯಾಕಂದ್ರೆ ನಿಮಗೆ ಎಲ್ಲ ಆಕ್ಟಿವಿಟೀಸ್ಗಳು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಅಷ್ಟು ದೊಡ್ಡ ಸಾಫ್ಟ್ವೇರ್ ಅದು, ಅಷ್ಟು ಜಲ್ದಿ ಈಸಿ ಇಂಪ್ಲಿಮೆಂಟ್ ಆಗಂಗಿಲ್ಲ. ಅದ್ರ ಸಲುವಾಗಿ ಏನಂತಂದ್ರೆ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಅಪ್ಲಿಕೇಶನ್ ವೇರ್ ವಿ ವಿಲ್ ಬಿ ಮೇಕ್ ಶ್ಯೂರಿಂಗ್ ದಟ್ ಎಲ್ಲ ಫೀಚರ್ಸ್ ಅಂದ್ರೆ ಇಂಪ್ಲಿಮೆಂಟ್ ಆಗಲ್ಲ ಅಂತ, ಬಟ್ ಮೇನ್ ಫೀಚರ್ಸ್ ಏನವ ಆ ಫೀಚರ್ನ ನಾವು ಇದ್ರೊಳಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ಬೇಕು. ಇಷ್ಟು ಹೇಳಿ ನೆಕ್ಸ್ಟ್ ನಮ್ಮ ಅಪ್ಲಿಕೇಶನ್ದಾಗ ವಿ ಹ್ಯಾವ್ 3 ಯೂಸರ್ಸ್. ಒಂದು ಅಡ್ಮಿನಿಸ್ಟ್ರೇಟರ್ ಅಂತ ಬರ್ತಾನ, ನೆಕ್ಸ್ಟ್ ಇಸ್ ಅ ಫ್ಯಾಕಲ್ಟಿ, ಅಂಡ್ ಮೂರನೇದು ಬಂದು ಸ್ಟೂಡೆಂಟ್. ಸೊ ಇಲ್ಲಿ ಅಂತಂದ್ರೆ ಅಡ್ಮಿನಿಸ್ಟ್ರೇಟರ್ ಈಸ್ ಲೈಕ್ ಅ ಓನರ್ ಆಫ್ ದ ಸೈಟ್. ಅವ ಏನಂತಂದ್ರೆ ಫ್ಯಾಕಲ್ಟಿಗಳಿಗೆ ಆಡ್ ಮಾಡ್ತಾನ ಅಂಡ್ ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಮಾಡ್ಕೋತಾರ. ಸ್ಟೂಡೆಂಟ್ ರಿಜಿಸ್ಟರ್ ಮಾಡಿದ ತಕ್ಷಣ ಫ್ಯಾಕಲ್ಟಿ ಅವ್ರದ್ದು ಅಟೆಂಡೆನ್ಸ್ ಹಾಕ್ಬಹುದು, ಮಾರ್ಕ್ಸ್ ಹಾಕ್ಬಹುದು. ಸ್ಟೂಡೆಂಟ್ಸ್ ಆ ಮಾರ್ಕ್ಸ್ ನೋಡಬಹುದು ಅಥವಾ ದೇ ಕ್ಯಾನ್ ಸಿ ದ ಅಟೆಂಡೆನ್ಸ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ನಮ್ದು ಅಪ್ಲಿಕೇಶನ್ ಡಿಸೈನ್ ಮಾಡಿದ್ದದ ಅಂತ ಹೇಳಬೇಕು. ಇಷ್ಟು ಹೇಳಿ ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ ರನ್ ಮಾಡಬೇಕು. ನಿಮ್ಮ ಪ್ರಾಜೆಕ್ಟ್ ರನ್ ಮಾಡ್ಬೇಕಂದ್ರೆ ನಿಮ್ಮ ಕಾಲೇಜ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿರ್ತದ. ಅಲ್ಲಿ ಯಾವ್ದಾರ ಒಂದು ಸಿಸ್ಟಮ್ ಓಪನ್ ಮಾಡ್ಕೊರಿ. ಓಪನ್ ಮಾಡಿಕೊಂಡು ಅಲ್ಲಿ ನಿಮ್ಮ ದಿಸ್ ಪಿ ಸಿ ಇದು ನಿಮ್ಮ ಕಂಪ್ಯೂಟರ್ ಆನ್ ಆದ ತಕ್ಷಣ ಅಥವಾ ಆನ್ ಇತ್ತು ಅಂದ್ರೆ ಎಲ್ಲ ವಿಂಡೋಸ್ಗಳು ಕ್ಲೋಸ್ ಆಗಿರ್ಬೇಕು. ಯಾವುದು ಬೇರೆ ಅಪ್ಲಿಕೇಶನ್ಗಳು ಓಪನ್ ಆಗಿರಬಾರ್ದು. ಯಾಕಂದ್ರೆ ಆಲ್ರೆಡಿ ನೀವು ಒಂದು ಬೇರೆಯವ್ರು ಯಾರನ್ನ ರನ್ ಮಾಡಿದ ಸಿಸ್ಟಮ್ನಾಗೆ ನಿಮ್ಮ ಪ್ರಾಜೆಕ್ಟ್ ರನ್ ಮಾಡ್ತೀರಿ ಅಂದ್ರೆ ಅವ್ರದ್ದು ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಮಾಡಲಿಲ್ಲ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ಓಪನ್ ಆಗಂಗಿಲ್ಲ. ಅದಕ್ಕೆ ಕಂಪಲ್ಸರಿ ನೀವೇನ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಕ್ಲೋಸ್ ಆಲ್ ದ ರಿಮೈನಿಂಗ್ ಅಪ್ಲಿಕೇಶನ್ಸ್. ಕ್ಲೋಸ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಕಾಲೇಜ್ ಸಿಸ್ಟಮ್ನಾಗ ಓಪನ್ ದಿಸ್ ಪಿ ಸಿ. ಸೊ ಅಲ್ಲಿ ದಿಸ್ ಪಿ ಸಿ ಅಂತ ಕ್ಲಿಕ್ ಮಾಡ್ರಿ. ದಿಸ್ ಪಿ ಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೋಕಲ್ ಡಿಸ್ಕ್ ಸಿ ಅಂತ ಒಂದು ಡ್ರೈವ್ ಇರ್ತದೆ. ಸೊ ಯು ಹ್ಯಾವ್ ಟು ಓಪನ್ ದ ಲೋಕಲ್ ಡಿಸ್ಕ್ ಸಿ. ಸೊ ಆ ಲೋಕಲ್ ಡಿಸ್ಕ್ ಸಿ ಮೇಲೆ ಡಬಲ್ ಕ್ಲಿಕ್ ಮಾಡ್ರಿ. ಡಬಲ್ ಕ್ಲಿಕ್ ಮಾಡಿ ಇಲ್ಲಿ SSKB ಅಂತ ಒಂದು ಫೋಲ್ಡರ್ ಇರ್ತದ. ಓಪನ್ ದಟ್ SSKB ಫೋಲ್ಡರ್. ಆ SSKB ಫೋಲ್ಡರ್ನಾಗ ಎಲ್ಲ ಪ್ರಾಜೆಕ್ಟ್ಸ್ ಇರ್ತವ. ನಿಮ್ಮ ಪ್ರಾಜೆಕ್ಟ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಆ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫೈಲ್ನ ಓಪನ್ ಮಾಡ್ರಿ. ಇದ್ರೊಳಗೆ 2 ಇಂಪಾರ್ಟೆಂಟ್ ಫೈಲ್ಸ್ ಇರ್ತವ. ದಟ್ ಇಸ್ 1 ನಿಮಿಷ ಅದು ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ. ಓಕೆ, ಸೊ ಇಲ್ಲಿ 2 ಇಂಪಾರ್ಟೆಂಟ್ ಫೈಲ್ ಇರ್ತವ. ಒಂದು server.bat, ಇನ್ನೊಂದು ಪ್ರಾಜೆಕ್ಟ್ ಅಂತೇಳಿ. ಆ ಸರ್ವರ್ ಫೈಲ್ ಫಸ್ಟ್ ಕ್ಲಿಕ್ ಮಾಡಬೇಕು. ಸೊ ಸರ್ವರ್ ಫೈಲ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ದು ಪ್ರಾಜೆಕ್ಟ್ ಇನ್ ಸರ್ವರ್ ಚಾಲು ಆಗ್ತದೆ. ಸೊ ಸರ್ವರ್ ಚಾಲು ಆಗಿ ಇಲ್ಲಿ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬಂತು ಅಂದ್ರೆ ನಿಮ್ದು ಸರ್ವರ್ ಚಾಲು ಆಯ್ತು. ನಿಮ್ಮ ಪ್ರಾಜೆಕ್ಟ್ ಪೂರ್ತಿ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗತ್ತನ ಇದನ್ನ ಕ್ಲೋಸ್ ಮಾಡಬಾರ್ದು. ಸೊ ಮಿನಿಮೈಸ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫೈಲ್ ಇರ್ತದ ಪ್ರಾಜೆಕ್ಟ್ ಅಂತೇಳಿ. ಆ ಪ್ರಾಜೆಕ್ಟ್ ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಅಂತ ಆಪ್ಷನ್ ಕೇಳ್ತಾನೆ. ಓಪನ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ಬ್ರೌಸರ್ ಇನ್ ದಿಸ್ ಕೇಸ್. ಈ ಬ್ರೌಸರ್ನಾಗ ಫಸ್ಟ್ ನೀವೇನಂತಂದ್ರೆ ಯು ಹ್ಯಾವ್ ಟು ಲಾಗಿನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಬೇಕು ಅಂದ್ರೆ ಒಂದು ಸ್ವಲ್ಪ ಮೆಥಡ್ ಇದೆ. ಇಲ್ಲಿ ಮ್ಯಾಲ್ URL ನಾಗ ನೀವೇನಂತಂದ್ರೆ ಆ ಲೋಕಲ್ ಹೋಸ್ಟ್ :8000 ಅಷ್ಟೇ ಇಟ್ಟು ಅಡ್ಮಿನ್ ಅಂತ ಟೈಪ್ ಮಾಡ್ಬೇಕು. ಸೊ ಅಲ್ಲಿ ಜಸ್ಟ್ ಅಡ್ಮಿನ್ ಅಂತ ಟೈಪ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಓಪನ್ ದ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಪೇಜ್. ಆ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಪೇಜ್ನಾಗ ಯು ಹ್ಯಾವ್ ಟು ಎಂಟರ್ ದ ಯೂಸರ್ ನೇಮ್ admin1, ಪಾಸ್ವರ್ಡ್ ಬಂದು admin123. ಸೊ ಯೂಸರ್ ನೇಮ್ ಪಾಸ್ವರ್ಡ್ ನೆನಪಿಟ್ಕೋರಿ. ಯೂಸರ್ ನೇಮ್ ಇಸ್ admin1, ಪಾಸ್ವರ್ಡ್ ಬಂದು admin123 ಅಂಡ್ ಕ್ಲಿಕ್ ಆನ್ ಲಾಗಿನ್. ಸೊ ನಿಮ್ದು ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇತ್ತು ಅಂತಂದ್ರೆ ಇಟ್ ವಿಲ್ ಗೋ ಟು ದ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್. ಈ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ನಾಗ ಈ ಕ್ಯಾನ್ ಡೂ ಆಲ್ ದ ಆಕ್ಟಿವಿಟೀಸ್ ಆಫ್ ದ ಕಾಲೇಜ್. ಆ ಕಾಲೇಜಿಂದ ಎಲ್ಲ ಆಕ್ಟಿವಿಟೀಸ್ ಮಾಡ್ಬೋದು. ಬಟ್ ನಾವು ಇಲ್ಲಿ ಅಂತಂದ್ರೆ ಕೆಲವೊಂದು ಬೇಸಿಕ್ ವರ್ಕ್ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್ ಏನು, ಟೀಚರ್ ಆ್ಯಡ್ ಮಾಡೋದು. ಸೊ ವಿ ವಾಂಟ್ ಟು ಆ್ಯಡ್ ದ ಟೀಚರ್ಸ್ ಇನ್ ದಿಸ್ ಕೇಸ್. ಅವಾಗ ಇಲ್ಲಿ ಟೀಚರ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಯಾರ್ಯಾರು ಆಲ್ರೆಡಿ ರಿಜಿಸ್ಟರ್ಡ್ ಟೀಚರ್ಸ್ ಇದಾರೆ ಅವ್ರ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ನೀವು ಒಂದು ಹೊಸ ಟೀಚರ್ಗೆ ಆ್ಯಡ್ ಮಾಡಬೇಕಾಗಿದೆ, ಆ್ಯಡ್ ಟೀಚರ್ ಅಂತ ಕ್ಲಿಕ್ ಮಾಡ್ರಿ. ಅವ್ರದ್ದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗ್ತದೆ.
ಸೊ ವಿಲ್ ಎಂಟರ್ ಆಲ್ ದ ಡೀಟೇಲ್ಸ್ ಇನ್ ದಿಸ್ ಕೇಸ್. ಮೋಸ್ಟ್ ಇಂಪಾರ್ಟೆಂಟ್, ಅವ್ರು ರಿಜಿಸ್ಟರ್ ಮಾಡಿದಾಗ ಲಾಗಿನ್ ಆಗಬೇಕು ಅಂತಂದ್ರೆ ಪಾಸ್ವರ್ಡ್ ನಾವು ಏನು ಮಾಡಿರ್ತೀವಿ, ಎಲ್ಲರಿಗೂ ಕಾಮನ್ ಕೊಟ್ಟಿರ್ತೀವಿ. ಪಾಸ್ವರ್ಡ್ ಇಸ್ ಪ್ರಾಜೆಕ್ಟ್ 123. ಸೊ ಇಲ್ಲಿ ಬರೀ ಯೂಸರ್ ನೇಮ್ ಕ್ರಿಯೇಟ್ ಆಗ್ತದ, ಪಾಸ್ವರ್ಡ್ ಆಲ್ರೆಡಿ ನಾವಲ್ಲಿ ಸಪ್ರೇಟ್ ಕೊಡ್ತೀವಿ, ದಟ್ ಈಸ್ ಯೂಸರ್ 123 ಅಂತೇಳಿ. ಸೊ ಇಲ್ಲಿ ಯೂಸರ್ ಐ ಡಿಗಳು ಜನರೇಟ್ ಆಗ್ಯಾವ. ಸೊ ಯು ಕ್ಯಾನ್ ಸಿ ಆಲ್ ದ ಯೂಸರ್ಸ್, ಎಷ್ಟು ಮಂದಿ ಸ್ಟಾಫ್ ಇದ್ದಾರೆ ಎಲ್ಲರದ್ದು ಇನ್ಫಾರ್ಮೇಶನ್ ಅದ. ಇದು ಡೇಟಾ ಬೇಕು ಅಂತಂದ್ರೆ ನೀವು ಇಲ್ಲಿ ಯೂಸರ್ ಅಂತ ಆಪ್ಷನ್ ಇರ್ತದ, ಅಲ್ಲಿ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಯೂಸರ್ ಆ್ಯಡ್ ಮಾಡ್ತೀರಿ ಅಲ್ಲಿ ಬರ್ತದೆ. ಓಕೆ, ಸೊ ಬಟ್ ಈಗ ಆಲ್ರೆಡಿ ನನ್ನ ಬಳಿ ಸ್ಟಾಫ್ ಸಾಕಷ್ಟು ಇದ್ದಾರೆ, ಇನ್ನೊಂದು ಸ್ಟಾಫ್ ಆ್ಯಡ್ ಮಾಡೋದು ಬೇಕಾಗಿಲ್ಲ. ಲೈಕ್ ಎಕ್ಸಾಂಪಲ್, ನಾ ಇಲ್ಲಿ ಒಂದು ಟೀಚರ್ಗೆ ಆ್ಯಡ್ ಮಾಡಿದ್ದೆ ಅನಿಲ್ ಕುಮಾರ್ ಅಂತೇಳಿ. ಅನಿಲ್ ಕುಮಾರ್, ಅವನಿಗೆ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಕೊಟ್ಟಿವಿ. ಅದು ಹೆಂಗೆ ಆಗ್ತದ? ಸೊ ಇಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್. ಸೊ ಕ್ಲಿಕ್ ಮಾಡ್ರಿ, ನಮ್ಮಲ್ಲಿ 4 ಟೈಪ್ ಆಫ್ ಡಿಪಾರ್ಟ್ಮೆಂಟ್ಗಳವ. ಸೊ 4 ಟೈಪ್ ಡಿಪಾರ್ಟ್ಮೆಂಟ್ ತೋರಿಸ್ಲಿಕ್ಕೆ. ನೀವು ಇದನ್ನ ಸೆಲೆಕ್ಟ್ ಮಾಡಿ ಡಿಲೀಟು ಮಾಡ್ಬೋದು. ಲೈಕ್ ಎಕ್ಸಾಂಪಲ್ ಸೆಲೆಕ್ಟ್ ಮಾಡಿ ಯು ಕ್ಯಾನ್ ಗೋ ಫಾರ್ ಡಿಲೀಟ್ ಮಾಡ್ರಿ. ಹೊಸ ಡಿಪಾರ್ಟ್ಮೆಂಟ್ ಆ್ಯಡ್ ಮಾಡ್ಬೇಕಾಗ್ಯದ, ಇಲ್ಲಿ ಆ್ಯಡ್ ಡಿಪಾರ್ಟ್ಮೆಂಟ್ ಅಂತ ಆಪ್ಷನ್ ಕೊಡ್ರಿ. ಆ ಡಿಪಾರ್ಟ್ಮೆಂಟಿಂದ ಐ ಡಿ ಆಮೇಲೆ ಡಿಪಾರ್ಟ್ಮೆಂಟಿಗೆ ಒಂದು ನೇಮ್ ಕೊಟ್ರಿ ಅಂತಂದ್ರೆ ಒಂದು ಹೊಸ ಡಿಪಾರ್ಟ್ಮೆಂಟ್ ಆ್ಯಡ್ ಆಗ್ತದೆ. ಲೈಕ್ ಎಕ್ಸಾಂಪಲ್, ಐ ವಾಂಟ್ ಟು ಆ್ಯಡ್ ಡಿಪಾರ್ಟ್ಮೆಂಟ್ ದಟ್ ಈಸ್ ಎಲೆಕ್ಟ್ರಾನಿಕ್ಸ್. ಸೇ ಐ ಡಿ ಅದರದ್ದು ELEC ಅಂತ ಕೊಡ್ತೀನಿ. ELECTRONICS ಎಲೆಕ್ಟ್ರಾನಿಕ್ಸ್, ಅಥವಾ ಅದಕ್ಕೆ ಯೂಶಲಿ ECE ಅಂತ ಹೇಳ್ತೀವಿ ನಾವು. ಸೊ ಆ ಟೈಪ್ ಕೊಟ್ಟು ಕ್ಲಿಕ್ ಆನ್ ಆ್ಯಡ್, ಒಂದು ಹೊಸ ಡಿಪಾರ್ಟ್ಮೆಂಟ್ ಆ್ಯಡ್ ಆಯಿತು, ಎಲೆಕ್ಟ್ರಾನಿಕ್ಸ್. ಅದೇ ರೀತಿಯೊಳಗೆ ವಿ ಹ್ಯಾವ್ ಡಿಫ್ರೆಂಟ್ ಕೋರ್ಸಸ್. ಎಷ್ಟು ಟೈಪ್ ಆಫ್ ಕೋರ್ಸಸ್ ಅಂದ್ರೆ ಇಲ್ಲಿ ಅಂದ್ರೆ ಮೇನ್ ಬೇಸಿಕ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಸಬ್ಜೆಕ್ಟ್ಸ್ ಇನ್ ದಿಸ್ ಕೇಸ್. ಸೊ ಕೋರ್ಸಸ್ಗೆ ಯಾವ ಸಬ್ಜೆಕ್ಟ್ಸ್ ಅವ ಅಲ್ಲಿ ಹೊಸದು ಆ್ಯಡ್ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡ್ತೀರಿ. ಯಾವ ಡಿಪಾರ್ಟ್ಮೆಂಟಿಗೆ ಅದ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ತೀರಿ, ಅದಕ್ಕೊಂದು ಐ ಡಿ ಕೊಡ್ತೀರಿ, ಆ ಕೋರ್ಸಿನ ನೇಮ್ ಕೊಡ್ತೀವಿ, ಆ್ಯಂಡ್ ದೆನ್ ಅದಕ್ಕೆ ಏನಾರ ಒಂದು ಶಾರ್ಟ್ ನೇಮ್ ಇತ್ತು ಅಂದ್ರೆ ಯು ಕ್ಯಾನ್ ಗಿವ್ ದ ಶಾರ್ಟ್ ನೇಮ್. ಲೈಕ್ ಎಕ್ಸಾಂಪಲ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಓದಿರಿ, ಶಾರ್ಟ್ ಫಾರ್ಮ್ ನಾವು DBMS ಯೂಸ್ ಮಾಡ್ತೀವಿ. ಸೊ ಹಂಗೆ ನೇಮ್ನಾಗ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕೊಡ್ತೀರಿ, ಇಲ್ಲಿ DBMS ಅಂತ ಕೊಡ್ತೀರಿ. ಸೊ ಈ ರೀತಿಯೊಳಗೆ ಕೋರ್ಸಸ್ ಏನವ, ಕೋರ್ಸಸ್ ಅಂದ್ರೆ ಇಟ್ ಇಸ್ ಅ ಸಬ್ಜೆಕ್ಟ್ಸ್ ಇನ್ ದ ಕೋರ್ಸಸ್ ಇನ್ ದಿಸ್ ಕೇಸ್, ಅವು ಅಷ್ಟು ಆ್ಯಡ್ ಮಾಡ್ತೀವಿ. ಸೊ ಡಿಪಾರ್ಟ್ಮೆಂಟ್ ಆಯಿತು, ಕೋರ್ಸ್ ಆಯಿತು. ನೆಕ್ಸ್ಟ್ ಕ್ಲಾಸಸ್, ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಅದ, ಇನ್ಫಾರ್ಮೇಷನ್ ಸೈನ್ಸ್ ಅದ, ಎಲೆಕ್ಟ್ರಾನಿಕ್ಸ್ ಅದ ಅಂತಂದ್ರೆ ಅವು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗಳು ಆ್ಯಡ್ ಮಾಡ್ತೀವಿ, ಅದಕ್ಕೊಂದು ಐ ಡಿ ಕೊಡ್ತೀವಿ, ಅದು ಎಷ್ಟು ಸೆಮಿಸ್ಟರ್ ಅವ ಅಂತ ಮೆನ್ಷನ್ ಮಾಡ್ತೀವಿ, ಅದು ಎಷ್ಟು ಸೆಕ್ಷನ್ಸ್ ಅವ ಸೆಕ್ಷನ್ಸ್ನ ಇದ್ರೊಳಗೆ ಮೆನ್ಷನ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಅಡ್ಮಿನಿಸ್ಟ್ರೇಟರ್ ಏನು ಮಾಡ್ತಾನೆ, ಹಿ ವಿಲ್ ಡೂ ಆಲ್ ಬೇಸಿಕ್ ಆಕ್ಟಿವಿಟೀಸ್ ಫಸ್ಟ್. ಈಗ ನಾವು ಒಂದು ಸ್ಟಾಫ್ ಆ್ಯಡ್ ಮಾಡೋದು ಸಾಕು, ನಮಗೆ ಉಳಿದು ಎಲ್ಲ ಆಲ್ರೆಡಿ ಎಂಟರ್ಡ್ ಡೇಟಾ ಇರ್ತಾವೆ. ಬಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ತೋರಿಸ್ಬೇಕಿದೆ ಅಪ್ಲಿಕೇಶನ್. ತೋರಿಸಿ ಒಂದೆರಡು ಎಂಟ್ರಿ ಮಾಡ್ರಿ ಅಂದರೆ ಎಂಟ್ರಿ ಮಾಡಿ ತೋರಿಸ್ಬೋದು. ಎಂಟ್ರಿ ಮಾಡ್ಬೇಕಂದ್ರೆ ಇಲ್ಲಿ ಕಾರ್ನರ್ನಾಗ ಇರ್ತದೆ, ಅಥವಾ ನೀವು ಇಲ್ಲಿಂದ ಕ್ಲಿಕ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಅವ್ರು ಏನಂತಾರೆ, ನಾಳೆಗೆ ಇನ್ನೊಂದು ಕೋರ್ಸ್ ಆ್ಯಡ್ ಮಾಡ್ರಿ ಅಂದರೆ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿರಿ, ಫಾರ್ಮ್ ಬರ್ತದೆ. ಯಾವ ಡಿಪಾರ್ಟ್ಮೆಂಟ್ನಾಗ ಅದು ಕೋರ್ಸ್ ಸಂಬಂಧದ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಿರಿ, ಎಂಟರ್ ದ ಡೀಟೇಲ್ಸ್. ನೀವೊಂದು ಹೊಸದು ಕ್ಲಾಸ್ ಅಸೈನ್ ಮಾಡ್ಬೇಕಾಯ್ತು ಅಥವಾ ಸೆಕ್ಷನ್ ಕ್ರಿಯೇಟ್ ಮಾಡೋದ, ಯಾವ ಕ್ಲಾಸ್ ಅಂತೇಳಿ ಕ್ಲಿಕ್ ಮಾಡಿರಿ, ಇಲ್ಲಿ ಕ್ಲಾಸ್ ಆ್ಯಡ್ ಮಾಡ್ಬೋದು. ಸೊ ಯಾವ ಡಿಪಾರ್ಟ್ಮೆಂಟಿಗೆ ಬಂದದ, ಎಷ್ಟು ಸೆಕ್ಷನ್ ಅವ, ಎಷ್ಟನೇ ಸೆಮಿಸ್ಟರ್ ಅದ ಇನ್ಫಾರ್ಮೇಶನ್ ತಗೋತಾರೆ. ಸೊ ಈ ರೀತಿಯೊಳಗೆ ಅಡ್ಮಿನಿಸ್ಟ್ರೇಟರ್ ಬೇಸಿಕಲಿ ಕಾನ್ಸಂಟ್ರೇಟ್ಸ್ ಆನ್ ಹೌ ಟು ಆ್ಯಡ್ ದ ಮ್ಯಾನೇಜ್ಮೆಂಟ್ ಲೆವೆಲ್ ಡಿಪಾರ್ಟ್ಮೆಂಟ್ಸ್. ಇಷ್ಟು ಮಾಡಿ ಕ್ಲಿಕ್ ಆನ್ ಲಾಗೌಟ್. ಲಾಗೌಟ್ ಅಂತ ಕ್ಲಿಕ್ ಮಾಡಿದ್ರೆ ಅಡ್ಮಿನಿಸ್ಟ್ರೇಟರ್ ಕೆಲಸ ಮುಗೀತು. ಈಗ ಅಡ್ಮಿನಿಸ್ಟ್ರೇಟರ್ ಕೆಲಸ ಮುಗಿದ್ಮೇಲೆ ಕ್ಲೋಸ್ ಮಾಡ್ರಿ. ನೆಕ್ಸ್ಟ್ ಯು ಕ್ಯಾನ್ ಪ್ರಾಜೆಕ್ಟ್ ಅಂತೆ ಮತ್ತೊಂದ್ಸತಿ ಕ್ಲಿಕ್ ಮಾಡ್ರಿ, ಅಂಡ್ ದೆನ್ ಕ್ಲಿಕ್ ಆನ್ ಓಪನ್. ಓಪನ್ ಕ್ಲಿಕ್ ಮಾಡಿದಾಗ ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್. ಈಗ ನಾ ಅಲ್ಲಿ ರಿಜಿಸ್ಟರ್ ಮಾಡಬೇಕಾದಾಗ ಐ ಹ್ಯಾಡ್ ಕ್ರಿಯೇಟೆಡ್ ಒನ್ ಸ್ಟಾಫ್, ಅನಿಲ್ ಕುಮಾರ್ ಅಂತ ಒಂದು ಸ್ಟಾಫ್ ಕ್ರಿಯೇಟ್ ಮಾಡಿದ್ದೆ. ಸೊ ಆ ಅನಿಲ್ ಕುಮಾರ್ ಅಂತ ಹೆಸರು ಮೇಲೆ ಇಲ್ಲಿ ಲಾಗಿನ್ ಮಾಡ್ತೇನೆ. ಸೊ ಲಾಗಿನ್ ಮಾಡಬೇಕು ಅಂತಂದ್ರೆ ದ ಯೂಸರ್ ನೇಮ್ ಈಸ್ ಅನಿಲ್ ಕುಮಾರ್, ಪಾಸ್ವರ್ಡ್ ಬಂದು ಪ್ರಾಜೆಕ್ಟ್ 123. ಸೊ ನೆನಪಿಟ್ಕೊರಿ, ಯಾವುದೇ ಹೊಸ ಸ್ಟಾಫ್ ಆ್ಯಡ್ ಮಾಡಿರಿ ಅಂತಂದ್ರೆ ಆ ಸ್ಟಾಫಿಂದ ಡಿಫಾಲ್ಟ್ ಪಾಸ್ವರ್ಡ್ ಇಸ್ ಪ್ರಾಜೆಕ್ಟ್ 123. ಸೊ ಇಷ್ಟು ಮಾಡಿ ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಗೋ ಟು ದ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಪೇಜ್ ಇನ್ ದಿಸ್ ಕೇಸ್. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಪೇಜ್ ಹೋಯ್ತು. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಪೇಜ್ ಹೋದ್ಮೇಲೆ ನೆಕ್ಸ್ಟ್ ಕೆಲಸ ನಾವೇನು ಮಾಡ್ತೀವಿ, ಇಲ್ಲಿ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ಬೇಸಿಕ್ ಆಪರೇಷನ್ಸ್. ಅವ ಏನೇನು ಕೆಲಸ ಮಾಡ್ತಾನೆ ಆ ಇನ್ಫಾರ್ಮೇಶನ್ ತೋರಿಸುತ್ತೆ. ಸೊ ಆಸ್ ಐ ಟೋಲ್ಡ್ ಯು, ಅಟೆಂಡೆನ್ಸ್ ನೋಡ್ಬೋದು, ಮಾರ್ಕ್ಸ್ ಎಂಟ್ರಿ ಮಾಡ್ತಾನೆ, ಟೈಮ್ ಟೇಬಲ್ ನೋಡ್ಕೋಬಹುದು, ಅವ್ನದ್ದು ಏನು ಟೈಮ್ ಟೇಬಲ್ ಅದ, ಆ್ಯಂಡ್ ರಿಪೋರ್ಟ್ಸ್ಗೂ ಜನರೇಟ್ ಆಗಿದೆ. ರಿಪೋರ್ಟ್ಸ್ನ ಬೇಸಿಕ್ ಡೇಟಾ ಫೆಚ್ ಮಾಡ್ತಾನೆ, ಡಿಸ್ಪ್ಲೇ ಮಾಡ್ತಾನೆ. ಸೊ ಫಸ್ಟ್ ಅಟೆಂಡೆನ್ಸ್ ಕೊಡ್ಬೇಕಾಗ್ಯದ, ಅಟೆಂಡೆನ್ಸ್ ಅಂತ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಸ್ಟಾಫಿಗೆ ಯಾವ ಪರ್ಟಿಕ್ಯುಲರ್ ಏನು ಇದು ಅಟೆಂಡೆನ್ಸ್ ಹಾಕೋದಿರ್ತದ, ಅಥವಾ ಅವನಿಗೆ ಯಾವ ಸಬ್ಜೆಕ್ಟ್ ಅಸೈನ್ ಆಗಿದ್ದದ ಆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತಾನೆ. ಸೊ ಈಗ ಎಕ್ಸಾಂಪಲ್ ಇಲ್ಲಿ ಇದು ನೋಡ್ಲಿತ್ತಾನ, ಅವನಿಗೆ
ಕಂಪ್ಯೂಟರ್ ಸೈನ್ಸ್ 5th A ಸೆಕ್ಷನ್ ಅಲಾಟ್ ಆಗಿದ್ದದ ಸಬ್ಜೆಕ್ಟ್ ಯಾವುದು ಕಂಪ್ಯೂಟರ್ ನೆಟ್ವರ್ಕ್ಸ್. ಸೊ ಈಗ ಅವನಿಗೆ 3 ಆಪ್ಷನ್ಸ್ ಅವ, ಅಟೆಂಡೆನ್ಸ್ ಎಂಟರ್ ಮಾಡೋದು, ಎಕ್ಸ್ಟ್ರಾ ಕ್ಲಾಸ್ ಅಸೈನ್ ಮಾಡೋದು, ವ್ಯೂ ಸ್ಟೂಡೆಂಟ್. ಕ್ಲಿಕ್ ಮಾಡ್ತಾನೆ, ವ್ಯೂ ಸ್ಟೂಡೆಂಟ್ ಕ್ಲಿಕ್ ಮಾಡೋಣ, ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಅಂತ ಎಲ್ಲ ಇನ್ಫಾರ್ಮೇಶನ್ ತೋರಿಸ್ತಾನೆ. ಸೊ ಆ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಇಷ್ಟು ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವ ಅಟೆಂಡೆನ್ಸ್ ಹಾಕ್ಬೇಕಾಗ್ಯದ ಅಂದ್ರೆ ಇಲ್ಲಿ ಅಟೆಂಡೆನ್ಸ್ ಕ್ಲಿಕ್ ಮಾಡ್ತಾನೆ, ಕ್ಲಿಕ್ ಮಾಡಿ ಎಂಟರ್ ಅಟೆಂಡೆನ್ಸ್ ಅಂತ ಕ್ಲಿಕ್ ಮಾಡ್ತಾನೆ. ಎಂಟರ್ ಅಟೆಂಡೆನ್ಸ್ ಕ್ಲಿಕ್ ಮಾಡಿ ಹಿ ಹ್ಯಾಸ್ ವೆರಿ ಸಿಂಪಲ್ ಇಲ್ಲಿ ಮಾರ್ಕ್ ಮಾಡ್ಯಾರ ಇಲ್ಲ ಅಂತೇಳಿ. ಸೊ ಇಲ್ಲಿ ಸಪೋಸ್ ಅವ ಅಟೆಂಡೆನ್ಸ್ ಕೊಡಬೇಕಾಗಿತ್ತು ಅಂತಂದ್ರೆ ಎಂಟರ್ ಅಟೆಂಡೆನ್ಸ್ ಅಂತ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಶೋ ಆಲ್ ದ ಸ್ಟೂಡೆಂಟ್ ಲಿಸ್ಟ್ ಅಲಾಂಗ್ ವಿತ್ ದ ಪ್ರೆಸೆಂಟ್ ಅಂಡ್ ಆಬ್ಸೆಂಟ್. ಸೊ ಈಗ ಯಾವುದೇ ಒಂದು ಸ್ಟೂಡೆಂಟ್ ಆಬ್ಸೆಂಟ್ ಆಗ್ಯಾನ ಅಂತಂದ್ರೆ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ ಆಬ್ಸೆಂಟ್ ಅಂತ ಕ್ಲಿಕ್ ಮಾಡ್ತಾನೆ. ಪ್ರೆಸೆಂಟ್ ಬೈ ಡಿಫಾಲ್ಟ್ ಅಲ್ಲಿ ಸೆಟ್ ಆಗಿರ್ತದೆ. ಸೊ ಎಕ್ಸಾಂಪಲ್ ಐ ಆಮ್ ಸೆಲೆಕ್ಟಿಂಗ್ ಸಮ್ ಡೇಟಾ ಇನ್ ದಿಸ್ ಕೇಸ್. ಸೊ ಈ ಒಂದು ಇಬ್ಬರಿಗೆ ಆಬ್ಸೆಂಟ್ ಹಾಕೋಣ. ಸೊ ಇಷ್ಟು ಮಂದಿ ಇದೆ. ಸೊ ಆಬ್ಸೆಂಟ್ ಅಂತ ಕ್ಲಿಕ್ ಮಾಡಿ. ಸೊ 3 ಮಂದಿ ಆಬ್ಸೆಂಟ್ ಇದ್ರು, ಡಿಫಾಲ್ಟ್ ಎಲ್ಲರೂ ಪ್ರೆಸೆಂಟ್ ಇದ್ರು, ನಾ ಆಬ್ಸೆಂಟ್ ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಕ್ಲಿಕ್ ಸಬ್ಮಿಟ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಇಂದ ಅಟೆಂಡೆನ್ಸ್ ಎಂಟರ್ ಆಯ್ತು. ಸೊ January 30, 2021 ಅಫ್ಕೋರ್ಸ್ ಹಳಿಗೆ ರೆಕಾರ್ಡ್ ಅದ. ಸೊ ಇಲ್ಲಿ ಮುಂದೆ ಹೋದಂಗೆಲ್ಲ ಬರ್ತಿರ್ತಾವ. ಸೊ ಅಪ್ಡೇಟ್ ಹಾಕೊಂಡು ಹೋಗ್ತಿರ್ತದೆ. ಸೊ ಆ ಡೇಟಿಂದ ಅಟೆಂಡೆನ್ಸ್ ಆಯ್ತು. ಅದೇ ರೀತಿಯೊಳಗೆ ನೆಕ್ಸ್ಟ್ ಡೇದ ಅಟೆಂಡೆನ್ಸ್ ನೆಕ್ಸ್ಟ್ January 28 ಕೊಡ್ಬೇಕಾಗಿದೆ. ಕ್ಲಿಕ್ ಆನ್ ದಿಸ್, ಹಿ ವಿಲ್ ಗಿವ್ ದ ಅಟೆಂಡೆನ್ಸ್. ಈ ರೀತಿಯಾಗಿ ಅಟೆಂಡೆನ್ಸ್ಗಳು ಎಂಟರ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ತು. ನೆಕ್ಸ್ಟ್ ಇದೇನಾಗಿದೆ ಅಂದ್ರೆ ಆ ಸಾಫ್ಟ್ವೇರ್ ದ ಡೇಟಾ ಅಪ್ಡೇಟ್ ಆಗಿಲ್ಲ, ಹಳಿ ಅಟೆಂಡೆನ್ಸ್ಗಳು ಇನ್ನೂ ಪೆಂಡಿಂಗ್ ಅವ, ಅದ್ರ ಸಲುವಾಗಿ ಅದು ಹಳಿ ಡೇಟ್ಸ್ಗಳು ತೋರಿಸ್ಲಿಕ್ಕೆ. ನೆಕ್ಸ್ಟ್ ಆ ಪರ್ಟಿಕ್ಯುಲರ್ ಕ್ಲಾಸಿಂದ ಈ ಕ್ಯಾನ್ ಗೋ ಫಾರ್ ಎಕ್ಸ್ಟ್ರಾ ಕ್ಲಾಸಸ್. ಎಕ್ಸ್ಟ್ರಾ ಕ್ಲಾಸ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ್ದಾರ ಎಕ್ಸ್ಟ್ರಾ ಕ್ಲಾಸಿಗೆ ಅವ ಯಾವತ್ತು ಬಂದಿರಲಿಲ್ಲ ಹುಡುಗರು ಅದ್ರದ್ದು ಇನ್ಫಾರ್ಮೇಶನ್ ಅಟೆಂಡೆನ್ಸ್ ಕೊಡ್ಬೇಕಾಗ್ಯದ. ಸೊ ಹಿ ವಿಲ್ ಸೆಲೆಕ್ಟ್ ದಿಸ್ ಆ್ಯಂಡ್ ಹಿ ವಿಲ್ ಸೆಲೆಕ್ಟ್ ಒಂದು ಯಾವುದೋ ಎಕ್ಸ್ಟ್ರಾ ಕ್ಲಾಸ್ ತೊಗೊಳೋಣ. ಆ ಎಕ್ಸ್ಟ್ರಾ ಕ್ಲಾಸಿಗೆ ಒಂದಿಷ್ಟು ಹುಡುಗರು ಆಬ್ಸೆಂಟ್ ಆಗಿದ್ರು, ಅವ್ರಿಗೆ ಸೆಲೆಕ್ಟ್ ಮಾಡಿ ಈ ಕ್ಯಾನ್ ಸಬ್ಮಿಟ್ ದ ಅಟೆಂಡೆನ್ಸ್. ಸೊ ಎಕ್ಸ್ಟ್ರಾ ಕ್ಲಾಸಿಂದ ಅಟೆಂಡೆನ್ಸ್ ಆ್ಯಡ್ ಆಯ್ತು. ಈ ರೀತಿಯಾಗಿ ಅಟೆಂಡೆನ್ಸ್ಗಳು ಇನ್ಫಾರ್ಮೇಶನ್ ಹಾಕ್ಬೋದು. ನೆಕ್ಸ್ಟ್ ಹಿ ವಿಲ್ ಕಾನ್ಸಂಟ್ರೇಟ್ ಆನ್ ದ ಮಾರ್ಕ್ಸ್ ಇನ್ ದಿಸ್ ಕೇಸ್. ಸೊ ಮಾರ್ಕ್ಸ್ ನಮ್ಗೆ ಅಷ್ಟೇ ಅವನಿಗೆ ಅಸೈನ್ ಸಬ್ಜೆಕ್ಟ್ ಬರ್ತದೆ, ಎಂಟರ್ ಮಾರ್ಕ್ಸ್ ಅಂತ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಇಂಟರ್ನಲ್ ಹಾಕಿಲ್ಲ, ಸೆಕೆಂಡ್ ಇಂಟರ್ನಲ್ ಹಾಕಿಲ್ಲ, ಥರ್ಡ್ ಇಂಟರ್ನಲ್ ಹಾಕಿಲ್ಲ, ಯಾವ ಇಂಟರ್ನಲ್ಸ್ಗೆ ಅವನಿಗೆ ಮಾರ್ಕ್ಸ್ ಹಾಕಬೇಕಾಗ್ಯದ ಈ ವಿಲ್ ಕ್ಲಿಕ್ ಆನ್ ಎಂಟರ್ ಮಾರ್ಕ್ಸ್. ಎಂಟರ್ ಮಾರ್ಕ್ಸಾಗ ಇಂಟರ್ನಲ್ಸ್ 20 ಮಾರ್ಕ್ಸ್ ಇರ್ತದೆ. 20 ಮಾರ್ಕ್ಸಿಗೆ ಅವ್ರು ಎಷ್ಟು ಸ್ಕೋರ್ ಮಾಡ್ಯಾರ, ಏನು ಸ್ಕೋರ್ ಮಾಡ್ಯಾರ, ವಿ ಹ್ಯಾವ್ ದ ಇನ್ಫಾರ್ಮೇಶನ್ ಇನ್ ದಿಸ್ ಕೇಸ್. ಸೊ ಇವು ಏನಂದ್ರೆ ಹಿ ವಿಲ್ ಕೀಪ್ ಎಂಟರಿಂಗ್ ದ ಮಾರ್ಕ್ಸ್ ಇನ್ ದಿಸ್. ಸೊ ಒಂದು 18 ಹಾಕಿ, ಒಂದು 16, then 14, 11, 2, 13, 1, 13, 17, 19, 18, 20 ಹಾಕಿದ ತಕ್ಷಣ ಕ್ಲಿಕ್ ಆನ್ ಸಬ್ಮಿಟ್. ಸೊ ಇಲ್ಲಿ ಒಂದು ಹೆಚ್ಚಿಗೆ ಹೋಗ್ಬಿಟ್ಟದ. ಅಫ್ಕೋರ್ಸ್ ಅಲ್ಲಿ ಲಿಮಿಟ್ ಇರ್ತದೆ. ನಾವು 20 ಮಾರ್ಕ್ಸ್ ಅಂತಂದ್ರೆ ವಿ ಕಾಂಟ್ ಗಿವ್ ಮೋರ್ ದನ್ 20. ಓಕೆ, ಸೊ ಅದು ಬೈ ಮಿಸ್ಟೇಕ್ ಎಂಟರ್ ಮಾಡೋದು, ಸಾಫ್ಟ್ವೇರ್ ತಗೊಂಗಿಲ್ಲ. ಅಷ್ಟು ಹಾಕಿ ಸಬ್ಮಿಟ್ ಮಾಡಿದೆ. ನಾವು ಯು ಕ್ಯಾನ್ ಸಿ ಸ್ಟೇಟಸ್ ಮಾರ್ಕ್ ಅಂತದ, ದಟ್ ಈಸ್ ಅಟೆಂಡೆನ್ಸ್ ಆ್ಯಡ್ ಆಯ್ತು, ಇದು ಮಾರ್ಕ್ಸ್ ಆ್ಯಡ್ ಆಯ್ತು. ಈ ರೀತಿಯೊಳಗೆ ಮಾರ್ಕ್ಸ್ ಕ್ಯಾನ್ ಬಿ ಎಂಟರ್ಡ್ ಬೈ ದ ಸ್ಟಾಫ್. ನೆಕ್ಸ್ಟ್ ಬಂದು ವಿ ಹ್ಯಾವ್ ಟೈಮ್ ಟೇಬಲ್. ಸೊ ಟೈಮ್ ಟೇಬಲ್ನಾಗ ಅವಂದು ಯಾವ್ಯಾವಾಗ ಎಲ್ಲಿ ಕ್ಲಾಸಸ್ ಅವ ಅಂತ ಇನ್ಫಾರ್ಮೇಶನ್ ಕ್ಯಾನ್ ಬಿ ವ್ಯೂಡ್ ಇನ್ ದ ಟೈಮ್ ಟೇಬಲ್ ಇಂದ. ಸೊ ಇದು ಟೈಮ್ ಟೇಬಲ್ ಎಲ್ಲ ಜನರೇಟ್ ಮಾಡಿರ್ತಾರೆ. ಈ ರೀತಿಯೊಳಗೆ ದ ಟೈಮ್ ಟೇಬಲ್ ವಿಲ್ ಬಿ ಕ್ಲಿಕ್ ಇನ್ ದಿಸ್ ಕೇಸ್. ಆ ಪರ್ಟಿಕ್ಯುಲರ್ ಕ್ಲಿಕ್ ಮಾಡ್ತಾನೆ, ಲಿಸ್ಟ್ ಆಫ್ ಫ್ರೀ ಟೀಚರ್ಸ್, ಎಷ್ಟು ಮಂದಿ ಫ್ರೀ ಇರ. ಸಪೋಸ್ ಈ ಪರ್ಟಿಕ್ಯುಲರ್ ಕ್ಲಾಸಿಗೆ ನನಗೆ ಯಾರ ಒಬ್ಬರು ಟೀಚರ್ಗೆ ಅಸೈನ್ ಮಾಡೋದಿತ್ತಂದ್ರೆ ಅಲ್ಲಿ ನಮ್ಗೆ ಅಂದ್ರೆ ಇಷ್ಟು ಮಂದಿ ಫ್ರೀ ಇರ ಅಂತ ಅಸೈನ್ ಮಾಡ್ಕೊಲಿಕ್ಕೆ ಆಪ್ಷನ್ ಕೊಟ್ಟಿರ್ತೀವಿ. ಬಟ್ ಅಫ್ಕೋರ್ಸ್ ಅದು ಆಪ್ಷನ್ ಯೂಸ್ ಮಾಡಂಗಿಲ್ಲ. ಅಲ್ಲಿ ಜಸ್ಟ್ ಆ ಪರ್ಟಿಕ್ಯುಲರ್ ಕ್ಲಾಸಿಗೆ ಯಾವ ಟೀಚರ್ಸ್ ಫ್ರೀ ಇದಾರ ಅಂತ ಇನ್ಫಾರ್ಮೇಶನ್ ತೋರಿಸ್ತು. ಸೊ ಈ ರೀತಿಯೊಳಗೆ ಆ ಟೀಚರ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಕ್ಲಾಸ್ ಫ್ರೀ ಇದ್ರೆ ತಗೋರಿ ಅಂತ ಹೇಳ್ಬೋದು. ಲಾಸ್ಟ್ ಬಂದು ರಿಪೋರ್ಟ್ಸ್. ಸೊ ರಿಪೋರ್ಟ್ಸ್ ಹಂಗೆ ಏನಿಲ್ಲ, ವೆರಿ ಸಿಂಪಲ್. ಕಂಪ್ಯೂಟರ್ ನೆಟ್ವರ್ಕ್ಸ್ ಜನರೇಟ್ ರಿಪೋರ್ಟ್ ಅಂತ ಒಂದು ಬಟನ್ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಮಾರ್ಕ್ಸ್ ಅಟೆಂಡೆನ್ಸ್ ಎರಡೂ ತೋರಿಸ್ಬಿಡ್ತು. ಸೊ ನಾವು ಯು ಕ್ಯಾನ್ ಸಿ ಅವ್ರ ಆ ಹುಡುಗರದ ಅಟೆಂಡೆನ್ಸ್ 100%. ಯಾಕಂದ್ರೆ ಒಂದು ಆಬ್ಸೆಂಟ್ ಆಗಿದವ್ರೆಲ್ಲ 50% ಆಗಿರ್ತದೆ. ಆಮೇಲೆ ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡಿರ್ತದ, ಅಂದ್ರೆ 2 ಕ್ಲಾಸಸ್ ತೊಗೊಂಡಿನಿ. ಸೊ 2 ಕ್ಲಾಸ್ನಾಗ 1 ಕ್ಲಾಸ್ ಅಟೆಂಡ್ ಮಾಡಿದ್ರೆ 1 ಅಟೆಂಡ್ ಮಾಡಿಲ್ಲ ಅಂತಂದ್ರೆ 50% ಅಟೆಂಡೆನ್ಸ್ ಬಂತು. ಯಾರು 2 ಅಟೆಂಡ್ ಮಾಡ್ಯಾರ ಅವ್ರಿಗೆ 100% ಅಟೆಂಡೆನ್ಸ್ ಬಂತು. ಅಂಡ್ ಆಫ್ಟರ್ ದಟ್ ವಿ ಹ್ಯಾವ್ ಈವನ್ ಎಂಟರ್ ದ ಮಾರ್ಕ್ಸ್ ಇನ್ ದಿಸ್ ಕೇಸ್. ಸೊ ಅಲ್ಲಿ CI ಮಾರ್ಕ್ಸಿಗೆ ಇಲ್ಲಿ ಏನಾಗಿರ್ತಂದ್ರೆ, ಸರ್ ಮತ್ತು CI 9 ಯಾಕೆ ಬರ್ಲಿಕ್ಕೆ ನೀವು ಡೌಟ್ ಬರ್ಬೋದು. ಸೊ ಇಲ್ಲಿ ಏನಾಗಿರ್ತದೆ ಅಂತಂದ್ರೆ CI ಆಲ್ವೇಸ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಬೆಸ್ಟ್ ಆಫ್ 2. ಬೆಸ್ಟ್ ಆಫ್ 2 ಅಂದ್ರೆ ಬೆಸ್ಟ್ ಆಫ್ 3 ಟೆಸ್ಟ್ನಾಗ ಬೆಸ್ಟ್ ಆಫ್ 2 ತೊಗೊಂಡು ಡಿವೈಡ್ ಬೈ 2 ಮಾಡಿರ್ತಾರೆ. ಸೊ ನಾ 18 ಒಬ್ಬತ್ತಿಗೆ ಹಾಕಿನಿ, ಫಸ್ಟ್ ಸ್ಟೂಡೆಂಟ್ಗೆ 18 ಹಾಕಿದ್ದೆ, ಡಿವೈಡೆಡ್ ಬೈ 2 ಮಾಡಿದಾಗ ಅವ್ನಿಗೆ 9 ಅಂತ ಬಂತು. ಅಲ್ಲಿ ನೀವು ಯಾವಾಗ ಇನ್ನೊಂದು ಇಂಟರ್ನಲ್ ಮಾರ್ಕ್ಸ್ ಹಾಕ್ತೀರಿ ಅವಾಗ ಏನಂತಂದ್ರೆ ಇಟ್ ವಿಲ್ ಚೇಂಜ್ ಇನ್ ದಿಸ್ ಕೇಸ್. ಸೊ ಇದು ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಬೇಕು. ಸೊ ದಟ್ ಈಸ್ ಅಬೌಟ್ ದ
ರಿಪೋರ್ಟ್ ಇಷ್ಟು ಬರ್ತದ. ಇಷ್ಟು ಬಂದ ತಕ್ಷಣ ಈ ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ ರಿಪೋರ್ಟ್ ಆಫ್ ದ ಸ್ಟೂಡೆಂಟ್. ಸೊ ಇಲ್ಲಿ ಅಟೆಂಡೆನ್ಸ್ ಮಾರ್ಕ್ಸ್ ಎರಡು ಇನ್ಫಾರ್ಮೇಶನ್ ಬಂದ್ಬಿಡ್ತದೆ. ಇಷ್ಟು ದೀಸ್ ಆರ್ ದ ಆಕ್ಟಿವಿಟೀಸ್ ಆಫ್ ದ ಸ್ಟೂಡೆಂಟ್ ಸ್ಟಾಫ್ ಇನ್ ದಿಸ್ ಕೇಸ್. ಇಲ್ಲಿ ಯಾವುದೇ ಒಂದು ಸ್ಟೂಡೆಂಟ್ ನೇಮ್ ತೊಗೊಂಡ್ಬಿಡ್ರಿ, ಮೋಸ್ಟ್ಲಿ ಇವೇ ಯೂಸರ್ ನೇಮ್ಗಳು ಇರ್ತವೆ ಆ್ಯಂಡ್ ಲಾಗೌಟ್. ಯಾಕಂದ್ರೆ ಸ್ಟೂಡೆಂಟ್ ನೇಮ್ ನಾ ಯಾರಿಗೆ ರಿಜಿಸ್ಟರ್ ಮಾಡಿದ ನೆನಪಿಲ್ಲ. ನೆಕ್ಸ್ಟ್ ಐ ವಿಲ್ ಲಾಗಿನ್ ಆಸ್ ನಿಹಾಲ್. ಪಾಸ್ವರ್ಡ್ ಸೇಮ್ ಪ್ರಾಜೆಕ್ಟ್ 1 2 3 ಆ್ಯಂಡ್ ಕ್ಲಿಕ್ ಆನ್ ಲಾಗಿನ್. ನಂಗೆ ನೇಮ್ ಯಾವ ಸ್ಟೂಡೆಂಟ್ ರಿಜಿಸ್ಟರ್ ಮಾಡಿದ್ದೆ ಗೊತ್ತಿರಲಿಲ್ಲ, ಸೊ ಪರವಾಗಿಲ್ಲ ಅದೇ ಸ್ಟೂಡೆಂಟ್ ನಾನು ತೊಗೊಂಡ್ಬಿಟ್ರೆ. ತೊಗೊಂಡ ತಕ್ಷಣ ಆ ನಿಹಾಲನ ಹೆಸರು ಮೇಲೆ ಲಾಗಿನ್ ಆಗ್ತೀನಿ. ಹಿ ಕ್ಯಾನ್ ಸಿ ದ ಅಟೆಂಡೆನ್ಸ್ ಇನ್ ದಿಸ್ ಕೇಸ್. ಸೊ ಅಟೆಂಡೆನ್ಸ್ ಅಂತ ಕ್ಲಿಕ್ ಮಾಡ್ತಾನೆ. ಅಟೆಂಡೆನ್ಸ್ನಾಗ ಅವನಿಗೆ ಇನ್ಫಾರ್ಮೇಶನ್ ತೋರಿಸ್ಬಿಡ್ತದೆ. ಅಟೆಂಡೆನ್ಸ್ನಾಗ ಕಂಪ್ಯೂಟರ್ ನೆಟ್ವರ್ಕ್ ಸಬ್ಜೆಕ್ಟ್ ಹಾಕಿದ್ದೆ, 2 ಕ್ಲಾಸಸ್ ಇತ್ತು, ಟೋಟಲ್ ಅಟೆಂಡೆಡ್ 2 ಕ್ಲಾಸ್ ಅವ, 2 ಕ್ಲಾಸ್ ಪ್ರೆಸೆಂಟ್ ಇದನ್ನ, ಅಟೆಂಡೆನ್ಸ್ 100%. ಓಕೆ, ಸೊ ಈ ರೀತಿಯೊಳಗೆ ಅವನಿಗೆ ಏನಂತಂದ್ರೆ ಅವ್ನ ಅಟೆಂಡೆನ್ಸ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ವ್ಯೂಡ್ ಬೈ ದ ಸ್ಟೂಡೆಂಟ್ ಇನ್ ದಿಸ್. ಅವ್ನಿಗೆ ಎಷ್ಟು ಸಬ್ಜೆಕ್ಟ್ಸ್ ಅವ ಎಲ್ಲ ಸಬ್ಜೆಕ್ಟ್ ವೈಸ್ನು ತೋರಿಸ್ಲಿಕ್ಕೆ. ನೆಕ್ಸ್ಟ್ ಅದೇ ರೀತಿಯೊಳಗ ಅಟೆಂಡೆನ್ಸ್ ಬೈ ಸಬ್ಜೆಕ್ಟ್ ಕ್ಲಿಕ್ ಮಾಡಿದ್ರೆ ಸಬ್ಜೆಕ್ಟ್ ವೈಸ್ ಅವ ಡೇಟಾ ತಗೋಬಹುದು. ಸೊ ಇಲ್ಲಿ ಸಬ್ಜೆಕ್ಟ್ ವೈಸ್ ಡೇಟಾ ಬಂತು. ನೆಕ್ಸ್ಟ್ ಮಾರ್ಕ್ಸ್ ಅಂತ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದಾಗ ಹಿ ಕ್ಯಾನ್ ಸಿ ದ ಕಂಪ್ಲೀಟ್ ಮಾರ್ಕ್ಸ್ ಇನ್ ದಿಸ್ ಕೇಸ್. ಸೊ ಎಕ್ಸಾಂಪಲ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಫಸ್ಟ್ ಇಂಟರ್ನಲ್ 14 ಹಾಕಿನಿ, ಇನ್ನ ಬೇರೆ ಯಾವ ಹಾಕಿಲ್ಲ, ಇಟ್ ಇಸ್ ಶೋಯಿಂಗ್ ಎಂಟಿ. ಸೊ ಇನ್ನೊಂದು ಸಬ್ಜೆಕ್ಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇತ್ತು, ಅವ್ರು ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸ್ ಹಾಕ್ಯಾರ. ಹಿ ಕ್ಯಾನ್ ಸಿ ದ ಇನ್ಫಾರ್ಮೇಶನ್ ಇನ್ ದಿಸ್. ನೆಕ್ಸ್ಟ್ ಟೈಮ್ ಟೇಬಲ್ ಅಂತ ಕ್ಲಿಕ್ ಮಾಡ್ತಾನೆ. ಅವ್ರದ್ದು ಕ್ಲಾಸಿಂದ ಯಾವ ಸಬ್ಜೆಕ್ಟ್ ಏನು ಟೈಮ್ ಟೇಬಲ್ ಯಾವ ಸಬ್ಜೆಕ್ಟ್ ಅದ ಅಂತೇಳಿ ಹಿ ಕ್ಯಾನ್ ಸಿ ದ ಸಬ್ಜೆಕ್ಟ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ he can see the information in the internet in this case. So ಇಲ್ಲಿ staff login, administrator login ಆಗ್ತಾರ, they will enter the data in this case. ಟೀಚರ್ ರಿಜಿಸ್ಟರ್ ಮಾಡೋದು, ಸ್ಟೂಡೆಂಟ್ ರಿಜಿಸ್ಟರ್ ಮಾಡೋದು ಎಲ್ಲ ಅವ್ರ ಕೆಲಸ. ಸಬ್ಜೆಕ್ಟ್ ಆಡ್ ಮಾಡೋದು, ಆಲ್ ದೀಸ್ ವರ್ಕರ್ ದೇರ್ ವರ್ಕ್. ನೆಕ್ಸ್ಟ್ ಸ್ಟಾಫ್ ಲಾಗಿನ್ ಆಗ್ತಾನೆ, ಅಟೆಂಡೆನ್ಸ್ ಮತ್ತು ಮಾರ್ಕ್ಸ್ ಹಾಕ್ತಾನೆ. ಸ್ಟೂಡೆಂಟ್ ಲಾಗಿನ್ ಆಗ್ತಾನೆ, ಸ್ಟೂಡೆಂಟ್ ಲಾಗಿನ್ ಆಗಿ he can view his marks, he can view his attendance in this case. ಸೊ ಈ ರೀತಿಯೊಳಗೆ ನಾವು ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಾಗ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ 2 modules and the 2 main operations, that is assessment and ಇದು ಅಸೆಸ್ಮೆಂಟ್ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಮತ್ತು ಅಟೆಂಡೆನ್ಸ್ ಎರಡರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಅಂತ ಹೇಳ್ಬೇಕು. ಇಷ್ಟು ರನ್ ಮಾಡಿ ಅವರಿಗೆ ತೋರಿಸ್ಬೇಕು. ಅರ್ಥ ಆಗಿದ್ರೆ ಎಕ್ಸಿಕ್ಯೂಷನ್? ಓಕೆ ಸರ್. ಡೌಟ್ಸ್ ಅವರೇ ಇಲ್ಲಿ? ಇಲ್ಲ ಸರ್, ಎಲ್ಲ ಅರ್ಥ. ಓಕೆ, ನಾ ಇದು ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತೀನಿ, ನೋಟ್ ಮಾಡ್ರಿ.